ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಜನವರಿ ತಿಂಗಳ 15ನೇ ತಾರೀಕಿನ ಬುಧವಾರದ ದೇವರ ವಾಕ್ಯವನ್ನು ಫಲ ಕೊಡಿ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವುದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು. ಯೋಹಾನ 15:16. ಈ ವಚನದಲ್ಲಿ ಕರ್ತನು ಪದೇ ಪದೇ ಹೇಳುತ್ತಾನೆ. ಅವನು ಈ ಎಲ್ಲ ವಿಷಯಗಳನ್ನು ಒಂದೇ ಒಂದು ಉದ್ದೇಶದಿಂದ ಹೇಳುತ್ತಾನೆ. ಅದು ನಾವು ಫಲಪ್ರದ ಜೀವನವನ್ನು ನಡೆಸುವುದಕ್ಕಾಗಿ. ಹೌದು, ಎಲ್ಲ ಸಂದರ್ಭಗಳಲ್ಲಿಯೂ ಕರ್ತನಿಗಾಗಿ ಫಲವನ್ನು ಕೊಡಲು ಮತ್ತು ಆತನ ಹೆಸರಿಗೆ ಮಹಿಮೆಯನ್ನು ತರಲು ನಾವು ಕರೆಯಲ್ಪಟ್ಟಿದ್ದೇವೆ. ನಮ್ಮ ಫಲಪ್ರದ ಜೀವನದಿಂದ ನಾವು ಕರ್ತನಿಗಾಗಿ ಅನೇಕ ಆತ್ಮಗಳನ್ನು ಗೆಲ್ಲಬಹುದು. ಲಂಡನ್ ನಗರದಲ್ಲಿ ಥೇಮ್ಸ್ ನದಿಯ ದಡಕ್ಕೆ ಬರುವ ಹಡಗುಗಳಿಂದ ಸರಕುಗಳನ್ನು ಇಳಿಸಲು ಅನೇಕ ಕಾರ್ಮಿಕರನ್ನು ನೇಮಿಸಲಾಯಿತು. ಕರ್ತನಿಗೋಸ್ಕರ ಆತ್ಮಗಳನ್ನು ಪಡೆಯುವ ಭಾರವನ್ನು ಹೊಂದಿದ್ದ ದೇವರ ಸೇವಕರೊಬ್ಬರು ಅವರ ನಡುವೆ ನಿಂತರು. ಆ ಪಾದ್ರಿ ಅವರ ಜೊತೆ ಯಾಕೆ ನಿಲ್ಲಬೇಕು? ಅವರಿಗೆ ಕ್ರಿಸ್ತನ ಸುವಾರ್ತೆಯನ್ನು ಸಾರುವ ಮೂಲಕ ಕರ್ತನಿಗಾಗಿ ಕನಿಷ್ಠ ಒಂದು ಆತ್ಮವನ್ನಾದರೂ ಗೆಲ್ಲಬೇಕೆಂದು ಅವರು ತಮ್ಮ ಹೃದಯದಲ್ಲಿ ಪ್ರಾರ್ಥನೆಯೊಂದಿಗೆ ಅಲ್ಲಿ ಹೋಗಿದ್ದರು. ಆದುದರಿಂದ ಅವರು ಇತರ ಕೂಲಿಯಾಳುಗಳಂತೆ ತನ್ನ ತಲೆಯ ಮೇಲೆ ಸರಕನ್ನು ಹೊತ್ತುಕೊಂಡು ಹಡಗಿನೊಳಗೆ ಹೋಗುತ್ತಿದ್ದರು ಮತ್ತು ಹಡಗು ಕಟ್ಟೆಯ ನಡುವೆ ಇಟ್ಟಿದ್ದ ಹಲಗೆಯ ಮೇಲೆ ದಾಟುತ್ತಿದ್ದರು. ಆದರೆ ಯಾರೋ ಒಬ್ಬರು ಅವರನ್ನು ಹತ್ತಿರದಿಂದ ಗಮನಿಸಿದನು ಮತ್ತು ಅವರನ್ನು ಅಪಹಾಸ್ಯ ಮಾಡಲು ಗೇಲಿ ಮಾಡಲು ಬಯಸಿದ್ದನು. ಆದ್ದರಿಂದ ಅವನು ಅವರು ದಾಟುತ್ತಿದ್ದಂತೆ ಹಲಗೆಯನ್ನು ಒಡೆದನು ಮತ್ತು ಆ ಸೇವಕರನ್ನು ನೀರಿನಲ್ಲಿ ಬಿದ್ದರು ಮತ್ತು ಅವರು ಸಾಗಿಸಿದ ಎಲ್ಲ ಸರಕುಗಳೊಂದಿಗೆ. ಎಲ್ಲರೂ ಅವರನ್ನು ನೋಡಿ ನಕ್ಕರು. ಅವರು ಬೀಳಲು ಕಾರಣನಾದ ಮನುಷ್ಯನು ಅವರನ್ನು ನೋಡಿ ನಕ್ಕನು. ಆದರೆ ಪಾದ್ರಿಯು ಸರಕನ್ನು ಎಳೆದುಕೊಂಡು ದಡಕ್ಕೆ ಈಜಲು ಕಷ್ಟಪಡುತ್ತಿದ್ದರು. ನಂತರ ಆ ವ್ಯಕ್ತಿಯಲ್ಲಿ ಹಠಾತ್ ಪ್ರಚೋದನೆಯು ಹುಟ್ಟಿಕೊಂಡಿತು. ಅದು ಪಾದ್ರಿಯ ಬೀಳಲು ಕಾರಣವಾಯಿತು. ಅವನು ನದಿಗೆ ಹಾರಿ ಆ ಸರಕುಗಳೊಂದಿಗೆ ಆ ಪಾದ್ರಿಯನ್ನು ಸುರಕ್ಷಿತವಾಗಿ ದಡಕ್ಕೆ ಮರಳಲು ಸಹಾಯ ಮಾಡಿದನು. ನಂತರ ಆ ಪಾದ್ರಿಯ ಆ ವ್ಯಕ್ತಿಯೊಂದಿಗೆ ಮಾತನಾಡಲು ಪ್ರಾರಂಭಿಸಿದರು. ಆ ವ್ಯಕ್ತಿಯು ಒಮ್ಮೆ ಹೆಸರಾಂತ ವೈದ್ಯನಾಗಿದ್ದನು. ನಂತರ ಅವನು ಮದ್ಯದ ಚಟಕ್ಕೆ ಬಲಿಯಾಗಿ ಅವನು ತನ್ನ ಕುಟುಂಬವನ್ನು ಹೆಂಡತಿಯನ್ನು ಬಿಡಬೇಕಾಯಿತು ಎಂದು ಅವನು ತಿಳಿದುಕೊಂಡರು. ಪಾದ್ರಿ ಅವನನ್ನು ಸಮಾಧಾನಪಡಿಸಿ ಅವನಿಗಾಗಿ ಪ್ರಾರ್ಥಿಸಿದರು ಮತ್ತು ಅವನ ಕುಟುಂಬದೊಂದಿಗೆ ಮತ್ತೆ ಸೇರಲು ಸಹಾಯ ಮಾಡಿದರು. ಅಷ್ಟೇ ಅಲ್ಲ, ಅವರು ಇಡೀ ಕುಟುಂಬವನ್ನು ಮೋಕ್ಷದ ಅನುಭವಕ್ಕೆ ಕರೆದೊಯ್ದರು. ಇದು ಫಲಪ್ರದ ಜೀವನ. ಅಂತಹ ಫಲಪ್ರದ ಜೀವನವು ಆತ್ಮಗಳನ್ನು ಕ್ರಿಸ್ತನ ಬಳಿಗೆ ತರುತ್ತದೆ. ನಮ್ಮ ಹೋರಾಟ ಮತ್ತು ಸವಾಲುಗಳ ಸಮಯದಲ್ಲೂ ಸಹ ನಾವು ಕರ್ತನಿಗಾಗಿ ಫಲವನ್ನು ನೀಡಬೇಕು. ನಮ್ಮೊಳಗಿರುವ ಕ್ರಿಸ್ತನನ್ನು ಬಹಿರಂಗಪಡಿಸಲು ಕರ್ತನಿಗಾಗಿ ನಾವು ಆ ಸನ್ನಿವೇಶಗಳನ್ನು ಬಳಸಬೇಕು. ಕ್ರಿಸ್ತನಂತೆ ಫಲಪ್ರದ ಜೀವನವನ್ನು ನಡೆಸಲು ಪವಿತ್ರಾತ್ಮವು ನಮಗೆ ಸಹಾಯ ಮಾಡುತ್ತದೆ. ಕ್ರಿಸ್ತನ ಜೀವನವನ್ನು ನೋಡಿ ಆತ್ಮದ ಎಲ್ಲ ಫಲಗಳು ಅವನಲ್ಲಿ ಕಂಡುಬಂದವು. ಹೂವುಗಳು ಹಿಂಬಾಲಿಸುವ ಜೇನು ನೊಣಗಳಂತೆ ಅವನ ಫಲವನ್ನು ಬಯಸಿ ಸಾವಿರಾರು ಆತ್ಮಗಳು ಅವನ ಬಳಿಗೆ ಬಂದರು ಮತ್ತು ಅವರೆಲ್ಲರೂ ಪವಾಡಗಳನ್ನು ಪಡೆದರು. ದೇವರ ಮಕ್ಕಳೇ,
ನೀವು ಫಲವನ್ನು ನೀಡುತ್ತೀರಾ. ಕ್ರಿಸ್ತನು ನಿಮ್ಮಲ್ಲಿ ಅಪೇಕ್ಷಿಸುವ ರುಚಿಕರವಾದ ಹಣ್ಣುಗಳನ್ನು ನೀವು ಹೇರಾಳವಾಗಿ ಹೊಂದುವಿರಾ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ನನ್ನ ಪ್ರಿಯತಮೆಯು ಅವನ ತೋಟಕ್ಕೆ ಬಂದು ಅದರ ಆಹ್ಲಾದಕರ ಹಣ್ಣುಗಳನ್ನು ತಿನ್ನಲಿ. ಪರಮಗೀತೆ 4:16. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.